ಶ್ರೀ ಪ್ರಸನ್ನ ಗಣಪತಿ ಭಕ್ತ ಮಂಡಳಿಯ ಅಧ್ಯಕ್ಷನಾಗಿ ಕಳೆದ 25-30 ವರ್ಷಗಳಿಂದ ಊರಿನ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬರುವ ಮೂಲಕ ಹಲವು ಮಹಾನ್ಯರುಗಳು ನಗರಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಈ ಸಂಸ್ಥೆಗೆ ಸಲ್ಲಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದಿವಂಗತ ಆರ್ಯ ನಾಗರಾಜ್ ಗುಪ್ತರವರನ್ನು ನಾವು ಸ್ಮರಿಸಬೇಕಾಗ್ತದೆ. ನನಗೆ ಕಂಡು ಬಂದಂತೆ ನಗರದ ಒಂದು ಪ್ರತಿಷ್ಠಿತ ಹೋಟೆಲ್ ಚನ್ನಗಿರಿ ಲಾಡ್ಜ್ ಅಂತ ಹೇಳಿ ಇತ್ತು. ಆ ಲಾಡ್ಜಿನ ಒಬ್ಬ ಮ್ಯಾನೇಜರ್ ಪ್ರಸನ್ನ ಗಣಪತಿಯ ಭಕ್ತ ಮಂಡಳಿಯ ಅವನು ಅಧ್ಯಕ್ಷನಾಗಿದ್ದು, ತದನಂತರದಲ್ಲಿ ಕೊಟ್ರಪ್ಪ ಸಿದ್ದಣ್ಣನವರು ಕೂಡ ಅಧ್ಯಕ್ಷರಾಗಿದ್ದು, ಹೀಗೆ ಹಲವಾರು ಮಹಾನ್ಯರುಗಳು, ಚಂದ್ರಶೇಖರ್ ಅಂತ ಹೇಳಿ ಹೋಟೆಲಿನ ಮಾಲೀಕರೊಬ್ಬರು, ಅವರು ಸುಮಾರು 10-12 ವರ್ಷಗಳ ಕಾಲ ಈ ಪ್ರಸನ್ನ ಗಣಪತಿ ಭಕ್ತ ಮಂಡಳಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ ಪ್ರಮುಖರಲ್ಲಿ ಇಷ್ಟು ಜನ ನನಗೆ ಕಂಡಂತೆ. ತದನಂತರದಲ್ಲಿ ವರ್ತಕ ಸಂಘದ ಸಮುದಾಯಕ್ಕೆ ಈ ಗಣೇಶ ಸದನ ಬಂದಿದ್ದು, ನಂತರದಲ್ಲಿ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ವರ್ತಕ ಸಂಘದ ಆಶ್ರಯದಲ್ಲಿ ವರ್ತಕ ಸಂಘದ ಅಧ್ಯಕ್ಷನಾದ ಹಾಗೂ ಗೌರವಾಧ್ಯಕ್ಷನಾಗಿ ಕಾರ್ಯ ಕಳೀತಾ ಇರ್ತಕ್ಕಂಥ ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಇದರ ಅಡಿಯಲ್ಲಿ ಊರಿನ ಗಣೇಶನಿಗೆ ಒಂದು ಆಸ್ತಿಯನ್ನು ಕೂಡ ನಾವು ಮಾಡಿದ್ದೇವೆ. ಅದಕ್ಕೆ ಟ್ರಸ್ಟನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಟ್ರಸ್ಟಿನಲ್ಲಿ ಊರಿನ ಪ್ರಮುಖರು ಸಂಯೋಗದೊಂದಿಗೆ ಗಣೇಶದ ಸಭಾಭವನವನ್ನು ನಿರ್ಮಿಸಿ ಶ್ರೀ ಗಣೇಶ ಸದನ ಎಂಬ ನಾಮಾಂಕಿತದಲ್ಲಿ ಸಾಮಾಜಿಕ ಚಟುವಟಿಕೆಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ನಾವು ಬರ್ತಾ ಇದ್ದೇವೆ. 68ನೇ ವರ್ಷಕ್ಕೆ ಇದು ಪ್ರಸ್ತುತ 68ನೇ ವರ್ಷದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಬಂದಿದ್ದು, ದಯಾಮಯನಾದಂಥ ವಿಘ್ನೇಶ್ವರನು ನಿರ್ವಿಘ್ನವಾಗಿ ನಮ್ಮೆಲ್ಲ ಕಾರ್ಯಗಳನ್ನು ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಊರಿನ ಪ್ರಮುಖರು, ವ್ಯಾಪಾರಸ್ಥರು, ಸಾರ್ವಜನಿಕರು ಕೂಡ ಮುಖ್ಯವಾಗಿ ಕಾರಣೀಭೂತರು ಕೂಡ ಆಗಿದ್ದಾರೆ. ಪ್ರಥಮವಾಗಿ ನಗರದ ನಾಗರಿಕ ಬಂಧುಗಳಿಗೆ, ಸಮಾಜ ಸೇವಕರಿಗೆ, ನನ್ನ ಆತ್ಮೀಯ ಗೆಳೆಯರಾದಂತಹ ಡಿ ಆದಿರಾಜಯ್ಯ, ಕುಶಕುಮಾರು, ಗಂಗಾಧರ ಗುಪ್ತ, ವಸಂತ ಶೆಟ್ಟಿ, ಪ್ರಹ್ಲಾದ್ ರಾವ್, ಹೀಗೆ ಹೇಳ್ತಾ ಹೋದರೆ ಅನೇಕ ಗಣ್ಯರು ಈ ಸಂಸ್ಥೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡು ಈ 68ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ನನ್ನ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಊರಿನ ಗಣೇಶ, ಊರಿನ ಕಾರ್ಯಗಳಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು, ಸೇವೆ ಮಾಡಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ದಯಾಮಯನಾದಂಥ ಭಗವಂತ ಶ್ರೀ ವಿಘ್ನೇಶ್ವರ ನಮ್ಮ ಕಾರ್ಯಗಳಿಗೆ ಯಾವತ್ತೂ ಒತ್ತು ಕೊಟ್ಟು ಯಾವ ವಿಘ್ನವೂ ಬಾರದಂತೆ ನಡೆಸಿಕೊಂಡು ಬರೋದಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಗರದ ಎಲ್ಲ ಗಣ್ಯರಿಗೂ, ಭಕ್ತ ಮಹಾಶಯರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ ಈ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ.
गणपति बाप्पा मंगल मूर्ति जय बोलो विघ्नेश्वर महाराज की प्रसन्न गणपति की